ಜನತಾ ಪಾರ್ಟಿ ದೆಹಲಿಯ ಜಂತರ್ ಮಂತರ್ ಒಳಗ 20ಕ್ಕಿಂತ ಹೆಚ್ಚಿನ ದಿನ ಪ್ರತಿಭಟನೆಯನ್ನ ಪೂರ್ಣಗೊಳಿಸೈತಿ. ಇದ್ರ ಮೂಲಕ ಒಂದು ಹಂತವನ್ನು ಕೂಡ ದಾಟಿಬಿಟ್ಟೈತಿ. ಇವತ್ತ ಸಂಸತ್ ಚಲೋ ಅಂತ ಏನ್ ಹೇಳಿದ್ರಲ್ಲ ಅದನ್ನ ಈಡೇರಿಸ್ಯಾರ. ಈ ಒಂದು ಪ್ರತಿಭಟನೆ ಸಂಸತ್ ತನಕ ತಲುಪೋ ಟೈಮ್ ಒಳಗ ಸಾಕಷ್ಟು ಹಿಂಸಾರೂಪವನ್ನು ಪಡ್ಕೋತು. ಆದ್ರ ಅದೇ ರೀತಿ ಎಲ್ಲವನ್ನೂ ಕೂಡ ಶಾಂತ ರೀತಿಯಿಂದ ಮುಗಿಸೋದ್ರಾಗ ಪೊಲೀಸರು ಕೂಡ ಯಶಸ್ವಿ ಆಗ್ಯಾರ. ಇವತ್ತು ಏನೇನೆಲ್ಲ ಆಯ್ತು, ಯಾವೆಲ್ಲ ಘಟನೆಗಳು ನಡೆದ್ವು, ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ಕೋತ ಹೋಗೋಣ. ಮೊದಲನೇದಾಗಿ ಕಾಕ್ರೋಚ್ ಜನತಾ ಪಾರ್ಟಿಯ ಫೌಂಡರ್ ಅಭಿಜಿತ್ ದೀಪ್ಕೆ ಅವರು ಸಾಕಷ್ಟು ಖುಷಿ ಆಗಿದ್ರು. ಅಬ್ಬಾ ನಮ್ಮ ಪ್ರತಿಭಟನೆಗೆ ಜನ ಬಂದ್ರು ಅಂತ ಖುಷಿಯಿಂದ ಮಾತಾಡಕತ್ತಿದ್ರು. ಅವ್ರು ಏನ್ ಹೇಳಿದ್ರು ನೋಡ್ರಿ. इतिहास का सबसे बड़ा मार्च होने जाने वाला है, सबसे बड़ा मार्च होने जाने वाला है। जो पिछले 10-12 साल से इस देश में डेमोक्रेसी को खत्म करने की कोशिश की जा रही थी, जंतर मंतर पर आपने 1 महीना बैठकर डेमोक्रेसी को फिर से जिंदा कर दिया है। पूरे देश भर से लोग आ रहे, पूरी दिल्ली कोकरोचेस से भर चुकी है। जब मैं यूएसए में था तब ये लोग मुझे बोलते थे रास्ते पर कोई नहीं आएगा, ये बस सोशल मीडिया ट्रेंड बनकर रह जाएगा। आज दिखा दो जंतर मंतर की तरफ जो सारे चारों रास्ते आ रहे, चारों रास्ते भर चुके हैं। दोस्तों पहले तो आप सबका बहुत बहुत धन्यवाद, a big thank you and a very big love you to all। जो कोई नहीं कर पाया वो हम लोगों ने करके दिखाया है। आखिरी बार कब इस देश में इतना बड़ा प्रोटेस्ट हुआ था? ये हमारी जीत है, ये हमारी पहली जीत है कि हम यहाँ पर 1 महीना बैठे और आज हमारा मार्च होने जाने वाला है। और कल तक जो लोग कह रहे थे कि परमिशन नहीं होगी, ಸೋನಂ ವಾಂಗ್ಚುಕ್ ಉಪವಾಸ ಬಿಟ್ಟ ನಂತರದಾಗ ಇವತ್ತು ನೇಹಾ ಶರ್ಮಾ ತಮ್ಮ ಉಪವಾಸವನ್ನ ಕೊನೆ ಮಾಡ್ಯಾರ. ಅವರಿಗೆ ಮುಖ್ಯವಾಗಿ ಯೋಗೇಂದ್ರ ಯಾದವ್, ಶಬಾನಾ ನಜ್ಮಿ ಸೇರಿ ನೀರು ಕುಡಿಸಿ ಅವರ ಉಪವಾಸವನ್ನ ಬಿಡಿಸಿದ್ರು. ಈ ಕಾಕ್ರೋಚ್ ಜನತಾ ಪಾರ್ಟಿ ಜಂಜಿ ಪ್ರೊಟೆಸ್ಟ್ ಒಳಗ ಜಂಜಿ ಪ್ರಕಾಶ್ ರಾಜ್ ಅವ್ರು ಇಲ್ಲಂದ್ರೆ ನಡೀತೈತೇನ್ರಿ. ಇವತ್ತು ಪ್ರಕಾಶ್ ರಾಜ್ ಅವರು ಖುದ್ದು ತಾವೇ ಬಂದು ದೊಡ್ಡದಾಗಿ ಸ್ಪೀಚ್ ಮಾಡಿ ಜಂಜಿಗಳಿಗೆ ಒಂದು ಪ್ರೇರಣಾತ್ಮಕ ಮಾತುಗಳನ್ನ ಹೇಳೋದಷ್ಟೇ ಅಲ್ದ ಅವರ ಪ್ರೊಟೆಸ್ಟ್ಗೆ ಅವ್ರೇನೀಗ ಸಂಸದ್ ಚಲೋ ಅಂತ ಹೊಂಟಿದ್ರಲ್ಲ ಅದಕ್ಕೆ ದಾರಿ ತೋರಿಸಿದ್ರು. ಪ್ರಕಾಶ್ ರಾಜ್ ಅವರು ಸಂವಿಧಾನದ ಬುಕ್ ಅನ್ನ ತೋರಿಸಿ ಚಾಲನೆ ಕೊಡ್ತಿದ್ದಂಗನ ಪ್ರೊಟೆಸ್ಟರ್ಸು ಬೀದಿಗಿಳಿದ್ರು. ಸಂಸತ್ ಚಲೋ ಅನ್ನ ಶುರು ಮಾಡಿದ್ರು. ರಸ್ತೆಗಿಳಿದ ಜಂಜಿ ಪ್ರೊಟೆಸ್ಟರ್ಸು ಸಂಸತ್ ಚಲೋ ಅಂತ ಘೋಷಣೆಗಳ ಜೋಡಿ ಸಂಸತ್ ಕಡೆ ನಡ್ಕೊಂಡು ಹೋದ್ರು. जनता अपना उफान से आ गई है, छलांग लगाकर खुद को भाग रही है। राजीव चौक से जो जनता निकल चुकी है ताबड़तोड़ के साथ, अब पुलिस प्रशासन की नहीं चलेगी। अब देख सकते हैं इन लोगों ने जो कि छलांग लगा कर बाहर निकले, ये दरवाजा बंद कर दिया गया है। अब लोग जनता पार्टी वाले निकल चुके हैं अपनी रफ्तार के साथ। जनता मंदिर में कोई माई का लाल रोक नहीं सकता।
ನೋಡಿದ್ರಲ್ರಿ ಯಾವ ರೀತಿ ರೋಡ್ ಒಳಗ ನುಗ್ಗಿದ್ರು, ಮೆಟ್ರೋನ್ನೇ ಹಾರಿದ್ರು, ಟಿಕೆಟ್ ಕೌಂಟರ್ ಬಂದ್ ಮಾಡಿದ್ರು ಕೂಡ ಟಿಕೆಟ್ ಕೌಂಟರ್ನ ಜಿಗದ ಎಂಟ್ರಿ ತಗೊಂಡ್ರು. ಇದಿಷ್ಟೇ ಅಲ್ರಿ, ಈ ಒಂದು ಪ್ರೊಸೆಸ್ ಏನೇ ನಡೆದಿತ್ತಲ್ಲ, ಪ್ರೊಟೆಸ್ಟರ್ಸ್ ಬೀದಿಗೆ ಇಳಿಯೋ ಸಂದರ್ಭದಾಗ ಘೋಷಣೆಗಳು ಏನು ಕೇಳತ್ತಿದ್ದು, 2ನೇ ನೇಪಾಳ ಮಾಡ್ತೀವಿ, ನೇಪಾಳದಲ್ಲಿ ಜಂಜಿ ಪ್ರೊಟೆಸ್ಟ್ ಆಗಿ ಹೆಂಗೆ ಸರ್ಕಾರವನ್ನ ಬೀಳಿಸಿದ್ವಲ್ಲ ಹಂಗೆ ಸರ್ಕಾರವನ್ನ ಬೀಳಿಸ್ತೀವಿ ಅಂತ ನೇಪಾಳದ ಎಚ್ಚರಿಕೆಯನ್ನ ಕೊಟ್ರು. संसद भवन उखाड़ दिया जाएगा, संसद भवन उखाड़ दिया जाएगा और इस्तीफा नहीं मिला तो उखाड़ दिया जाएगा, सब उखाड़ दिया जाएगा, सब कर दिया जाएगा, नेपाल उखाड़ जाएगा, नेपाल 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 बनेगा। ಈ ರೀತಿ ಪ್ರೊಟೆಸ್ಟರ್ಸು ಮಿತಿ ಮೀರಿ ವರ್ತನೆ ಮಾಡಕ್ ಶುರು ಮಾಡಿದ್ಮೇಲೆ ಅಲ್ಲಿನ ಪೊಲೀಸರು ಸುಮ್ಮಿರಕ್ಕಾಗ್ಲಿಲ್ಲ, ಲಾಠಿ ಚಾರ್ಜ್ ಮಾಡ್ಬೇಕಾಯ್ತು. ಲಾಠಿ ಚಾರ್ಜ್ ಮಾಡಿದ್ರು, ಅಶ್ರುವಾಯುವನ್ನ ಹಾಕಿದ್ರು, ಏನೇ ಮಾಡಿದ್ರು ಅವರು ಜಗ್ಲಿಲ್ಲ. ಈ ಸಂದರ್ಭದಾಗ ಅವರು ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಮಾಡಿದ್ರು. ಈ ಒಂದು ಕಲ್ಲು ತೂರಾಟದಾಗ ಸಾಕಷ್ಟು ಜನ ಪೊಲೀಸರಿಗೆ ಗಾಯಗಳಾದವು. ಎಷ್ಟೋ ಜನ ಪೊಲೀಸರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು. ಈ ಎಲ್ಲ ಘಟನೆಗಳು ಒಂದು ಕಡೆ ನಡೀತಿರ್ಬೇಕಾದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ಜೆ.ಪಿ. ನಡ್ಡಾ ಅವ್ರನ್ನ ಮೀಟ್ ಮಾಡಿದ್ರು. ಜೆ.ಪಿ. ನಡ್ಡಾ ಅವ್ರನ್ನ ಮೀಟ್ ಮಾಡಿ ತಮ್ಮ ಬೇಡಿಕೆಗಳನ್ನ ಲೆಟರ್ ಒಳಗೆ ಬರೆದು ಕೊಟ್ರು. ಅವರು ಕೂಡ ಜೆ.ಪಿ. ನಡ್ಡಾ ಅವರು ಕೂಡ ಇದನ್ನ ಸ್ವೀಕಾರ ಮಾಡಿ, ನಾವು ನಿಮ್ಮ ಕರೆಗೆ ಹೋಗೊಟ್ಟಿದ್ದೀವಿ, ಸರ್ಕಾರ ನಿಮ್ಮ ಮಾತುಗಳನ್ನ ಆಲಿಸೈತಿ, ಏನೋ ಕ್ರಮಗಳನ್ನ ತಗೋಬೇಕಲ್ಲ ನಾವು ತಗೊಂತೀವಿ, ಅದರ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ರಿ ಅನ್ನೋ ಕಿವಿ ಮಾತನ್ನ ಸಿಜೆಪಿ ಸದಸ್ಯರಿಗೆ ಹೇಳಿ ಕಳಿಸ್ಯಾರ. ಈಗ ಇವತ್ತಿಷ್ಟೆಲ್ಲ ಘಟನೆಗಳು ನಡೆದೈತಿ, ಸಾಕಷ್ಟು ಅನಾಹುತಗಳು ಕೆಲವೊಂದು ಕಡೆ ನಡೆದು ಬಿಟ್ಟಾವ. ಸದ್ಯಕ್ಕೆ ಸಿಜೆಪಿ ಪ್ರೊಟೆಸ್ಟರ್ಸ್ ಏನು ಹೇಳಲಿಕ್ಕತ್ತಾರಂದ್ರೆ ಜೆ.ಪಿ. ನಡ್ಡಾ ಅವ್ರು ಹೇಳಿರೋದನ್ನ ಕೇಳೋದಿಲ್ಲ ಅನ್ನೋ ಮಾತಿಗೆ ಬಂದಾರ. ಅವರಿಗೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಕುಂತು ಬಿಟ್ಟಾರ. ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನರೇಂದ್ರ ಮೋದಿ ಅವರು ಅವ್ರನ್ನ ತೆಗೆದು ಹಾಕಬೇಕು ಅನ್ನೋ ಹೊಸ ಬೇಡಿಕೆಯನ್ನು ಕೂಡ ಇಡ್ಡಿಕತ್ತಾರ. ಇಷ್ಟೆಲ್ಲ ಪ್ರೊಟೆಸ್ಟು, ಇಷ್ಟೆಲ್ಲ ಅನಾಹುತ, ಇಷ್ಟೆಲ್ಲ ನಡೆದಿದ್ರೂ ಕೂಡ, ಸರ್ಕಾರ ಹೋಗೊಟ್ಟಿದ್ರೂ ಕೂಡ ಅವ್ರ ಚಾಳೆನ ಅವರು ಬಿಡೋದಿಲ್ಲ ಅನ್ನಕತ್ತಾರ. ಮುಂದಿನ ದಿನದಾಗ ಇನ್ನೂ ಏನೆಲ್ಲ ನೋಡೋಕೆ ಸಿಗೋದೈತೋ ಗೊತ್ತಿಲ್ಲ. ಮುಂದಿನ ಅಪ್ಡೇಟ್ಗಾಗಿ ನಾವು ಕಾಯ್ಬೇಕಾಗೈತಿ.